ಇದೇನಿದು ನಮ್ಮ ಗಿಡ್ಮುಳಿ ಬೆಳಿಗ್ಗೆನೆ ಮೈ ಕಬಿಟ್ಟವಳೆ. ಗಿಡ್ಮುಳಿ, 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 ಗಿಡ್ಡಿ ಗಿಡ್ಡಿ ಗಿಡ್ಡಿ. ಅಯ್ಯೋ ದೇವ್ರೆ, ಯಾವ ಪರಿ ನಿದ್ದೆ ಮಾಡ್ತಾಳೆ ಗಿಡ್ಡಿ. ಗಿಡ್ಡಿ ಎದ್ದಳೆ. ಏನ್ರಿ ಅದು ನಿಮ್ದು ಗೋಳು? ನಿಮ್ದೇ ಮಲ್ಕೊಳಕ್ಕೂ ಬಿಡೋದಿಲ್ಲ ಅಂತೀರಲ್ಲ. ಈ ಮನೆಯಲ್ಲಿ ನನ್ಗೆ ಏನಕ್ಕೂ ಸ್ವಾತಂತ್ರ್ಯ ಇಲ್ಲಪ್ಪ. ಅಯ್ಯೋ 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 ಅಯ್ಯೋ, ಅದು ಯಾವ ಪರಿ ನಿದ್ದೆ ಮಾಡ್ತಾ ಇದೀಯ ನೀನು ಗಿಡ್ಡಿ? ಅಲ್ಲ, ಬೆಳಿಗ್ಗೆನೆ ಇಷ್ಟರ ಮಟ್ಟ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದೆಯಲ್ಲ. ಮನೆಗೆ ಬಂದು ಯಾರು ಕಳ್ಳರು ಕಾಕರು ಏನೋ ಎತ್ಕೊಂಡು ಹೋದ್ರೂ ನಿನಗೆ ಗೊತ್ತಾಗೋದಿಲ್ಲ ಬಿಡು. ಅಷ್ಟು ಮಟ್ಟಕ್ಕೆ ನಿದ್ದೆ ಮಾಡ್ತಾ ಇದೀಯಾ. ಸರಿ ಹೋಗ್ಲಿ ಬಿಡು, ಯಾಕಾರು ಮನಿಕೋ ಹೋಗು, ತಿಂಡಿ ಹಾಕೊಂಬರೋಗು. ನನಗೆ ತುಂಬ ಹೊಟ್ಟೆ ಹಸಿತಾ ಇದೆಯೇ, ಬೇಗ ಬೇಗ ಹಾಕೊಂಬ ಹೋಗು. ಏನು ಹೊಟ್ಟೆ ಹಶ್ವ? ಅಲ್ಲ ಕಣ್ರಿ, ನನ್ನೇ ನಿಮ್ಮ ಮನೆಗೆ ಕೆಲಸದವಳು ಅಂತ ಅನ್ಕೊಂಡಿದ್ದೀರಾ? ನೀವು ಹೊಟ್ಟೆ ಹಸಿ ಅಂತಿದ್ದಂಗೆ ಓಡೋಗಿ ಊಟ ಹಾಕೊಂಬರಕ್ಕೆ. ಅಲ್ಲ, ನೀವು ನನ್ನ ಮದುವೆ ಆಗಿದ್ದೀರಾ ಅಂತ ಅಂದರೆ ನಾವಿಬ್ಬರು ಪಾರ್ಟ್ನರ್ಸ್. ಅಂದರೆ ನೀವು ಎಷ್ಟು ಕೆಲಸ ಮಾಡ್ತೀರೋ ನಾನು ಅಷ್ಟೇ ಕೆಲಸ ಮಾಡ್ತೀನಿ, ಅಥವಾ ನಾನು ಕೆಲಸ ಮಾಡೋದ್ರಲ್ಲಿ ನೀವು ಸಹಾಯ ಮಾಡಬೇಕು. ಈ ಮನೇಲಿ ನಿಮ್ಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ನಾನು ಮಾಡೋ ಕೆಲಸದಲ್ಲಿ ನೀವು ಸಮಭಾಗ ತಗೊಳ್ಳಿ. ಅಯ್ಯಯ್ಯಯ್ಯೋ, ಇದೇನೇ ಆಯಿತು ನಿನಗೆ? ಅಲ್ಲ, ಯಾವ್ದಾದ್ರು ದೆವ್ವಾಗಿವ ಮೆಟ್ಕೊಬಿಡ್ತಾ ಅಂತ. ಅಲ್ಲ, ನೆನ್ನೆ ಎಲ್ಲ ಚೆನ್ನಾಗೇ ಇದ್ದಪ್ಪ. ಇವತ್ತು ನೋಡಿದ್ರೆ ನೀನು ಅರ್ಧ ಕೆಲಸ ಮಾಡು, ನಾನು ಅರ್ಧ ಕೆಲಸ ಮಾಡ್ತೀನಿ. ಅದೆಂಥದ್ದು ಅದು, ಎಂಥದ್ದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್. ಭಾರಿ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ. ಏನು ಸಮಾಚಾರ? ಅದೇ ಕಣ್ರಿ, ನಾನು ನಿನ್ನೆವರೆಗೂ ಇದ್ನಲ್ಲ, ಅದು ನಾನು ಮಾಡಿರೋ ತಪ್ಪು. ಇವತ್ತು ನಾನು ಕರೆಕ್ಟಾಗಿದ್ದೀನಿ, ಇವತ್ತು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ನೋಡಿ, ನೀವು ಯಾರ ಹತ್ರ ಬೇಕಾದರೂ ಹೋಗಿ ಕೇಳಿ, ಕೋರ್ಟು ಕಚೇರಿ ಲಾಯರು ಯಾರ ಹತ್ರನಾದ್ರು ಹೋಗಿ ಈ ಥರ ಹೇಳ್ತಿದ್ಲು ನನ್ನ ಹೆಂಡತಿ, ಇದು ಸರಿನಾ ತಪ್ಪಾ ಅಂತ ಕೇಳ್ಕೊಂಬನ್ನಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಅಯ್ಯಯ್ಯೋ, ಯಾರಾದರೂ ಕಾಪಾಡ್ರಪ್ಪ, ನನ್ನ ಹೆಂಡ್ತಿಗೆ ಯಾವುದಾದ್ರು ಆಯುರ್ ದೆವ್ವ ಹಿಡ್ಕೊಬಿಟ್ಟೈತೆ. ಏನೇನೋ ಮಾತಾಡ್ತಾವಳು ಇವತ್ತು. ಇಷ್ಟು ದಿನ ಚೆನ್ನಾಗೇ ಇದ್ಲು ನನ್ನ ಗಿಡ್ಮೂಳಿ, ಇವತ್ತು ಏನಾಯ್ತು ಕಾಣಲ್ಲಪ್ಪ. ರೀ ಮುಚ್ಚಿ ಬಾಯ, ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ. ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ನೋಡಿ, ನೀವು ಇನ್ಮೇಲೆ ನನಗೆ ಕೆಲಸದಲ್ಲಿ ಸಹಾಯ ಮಾಡಿದ್ರೆ ಮಾತ್ರ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ನಾನು ಕೆಲಸ ಮಾಡಲ್ಲ. ಇವತ್ತಿಂದ ನಾನು ರಜೆ ಹಾಕ್ತಾ ಇದ್ದೀನಿ. ಈ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಅಯ್ಯೋ, ಇದೇನೇ ಆಯಿತು ನಿನಗೆ? ಅಲ್ಲ, ಸರಿ ಆಯಿತು. ನೀನು ಈ ದಾರಿಲಿ ಬರ್ತೀಯ ಅಂದರೆ ನಾನು ಇನ್ನೊಂದು ದಾರಿಲಿ ಬರ್ತೀನಿ. ಇವತ್ತು ನೀನು ರಜಾನಾ? ಹಾಗಾದರೆ ನಾನು ಇವತ್ತಿಂದ ರಜಾ. ನೀನು ಊಟ ಮಾಡಬೇಡ, ನಾನು ಊಟ ಮಾಡಲ್ಲ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡ್ತೀನಿ, ನನಗೆ ಹೊಟ್ಟೆ ಹಚ್ತಿದಿಲ್ಲ, ನಾನು ಹೋಗಿ ಹೋಟೆಲಲ್ಲಿ ಊಟ ಮಾಡ್ಕೊಂಬಂದು ಆರಾಮಾಗಿ ರೂಮಲ್ಲಿ ಹೋಗಿ ಕಟ್ಟಾಗಿ ಮುಲ್ಕತೀನಿ. ನೀನು ಮಿಕ್ಕಿದ್ದು ನೀನು ಬಿಟ್ಟಿದ್ದು ಏನಾದರೂ ಮಾಡ್ಕೋ ಹೋಗು. ರೀ ಏನ್ರಿ ನೀವು? ನಾನೊಂದು ಹೇಳಿದ್ರೆ ನೀವೊಂದು ಹೇಳ್ತೀರಲ್ಲ. ಸರಿ, ನೀವು ಹೋಟ್ಲಲ್ಲಿ ತಿಂದ್ರೆ ನನಗೂ ಹೋಟ್ಲಲ್ಲಿಂದ ಪಾರ್ಸಲ್ ತಗೊಬನ್ನಿ, ನಾನು ಅದನ್ನೇ ತಿಂತೀನಿ. ಏನು ಪಾರ್ಸಲ್ಲ? ನನ್ನ ಹತ್ರ ದುಡ್ಡಿಲ್ಲ. ಹಂಗೇನಾರು ಹೊಟ್ಟೆ ಹಸಿತು ಅಂದರೆ ಒಳಗಡೆ ಹೋಗಿ ಮಾಡು, ನನಗೂ ಒಂಚೂರು ಹಾಕೊಂಬಂದು ಕೊಡು, ತಿಂತೀನಿ. ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ, ನಾನು ಇವತ್ತಿಂದ ರಜಾ. ಸರಿ, ಹಾಗಾದ್ರೆ ಹೊಸ್ಕೊಂಡೇ ಇರು, ನನಗೇನಾಗಬೇಕು? ಬಲ್ಲ ಬಾಯ್. ಹೋಟೆಲಲ್ಲಿ ಹೋಗಿ ಅಚ್ಚುಕಟ್ಟಾಗಿ ತಿನ್ಬಿಟ್ಟು ಬಂದು ಮಲ್ಕೋತೀನಿ. ಅದೇನು ಮಾಡ್ತೀಯ ಮಾಡು. ರೀ ನಿಂತ್ಕೊಳ್ರಿ ರೀ. ಅಯ್ಯೋ, ಇದೇನಪ್ಪ ಇದು? ಏನೋ ಮಾಡೋಕ್ಕೂ ಏನೋ ಆಯ್ತು. ಅಲ್ಲ, ಇವರೇನೋ ಹೋಟ್ಲಲ್ಲಿ ಹೋಗಿ ತಿನ್ ಬರ್ತಾರೆ. ನನ್ನ ಹತ್ರ ನೋಡಿದ್ರೆ ₹1 ದುಡ್ಡಿಲ್ಲ. ಏನಪ್ಪ ಮಾಡೋದೀಗ? ಏನು ಮಾಡಲಿ? ಇವತ್ತೆಲ್ಲ ಉಪವಾಸನೆ ಅನ್ಸುತ್ತೆ. ನೋಡೋಣ. ಸೋಲ್ಬೇಡ ಸೀತಮ್ಮ, ಸೋಲ್ಬೇಡ. ನೋಡೋಣ ಅದು ಏನು ಮಾಡ್ತಾರೆ ಅಂತ ನೋಡೇ ಬಿಡ್ತೀನಿ ಇವತ್ತು, ಸ್ವಲ್ಪ ಸಮಯದ ನಂತರ. ಏನು ಮಾಡಲು ಹೋಗಿ ಏನು ಮಾಡಿದೆ ನಾನು? ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ. ಈ ಅಪ್ಪ ಬೇರೆ ಗಟ್ಟಾಗಿ ತಿನ್ಬಿಟ್ಟು ಬಂದು ರೂಮಲ್ಲಿ ಮಲಗೈತೆ. ಅಯ್ಯೋ, ನನಗೆ ಏನೂ ಇಲ್ವಲ್ಲಪ್ಪ, ಏನು ಮಾಡಲಿ? ನಾನು ಪೂರ್ಣಿ ಮನೆ ತಕ್ಕ ಹೋಗ್ಲಾ? ಅವಳು ಏನೇನೋ ಮಾಡಿರ್ತಾಳ ಇಲ್ವಾ? ನನಗೆ ಯಾಕೋ ಗಂಗಮ್ಮನ ಮನೆ ತಕ್ಕ ಹೋಗ್ಬಿಟ್ಟು ಏನಾದರೂ ಮಾಡಿದ್ರೆ ಇಸ್ಕೊಂಡು ತಿನ್ನಬೇಕು ಅನ್ನಿಸ್ತದೆ. ಇರು, ಹಾಗೆ ಓಡಾಡ್ಕೊಂಡು ಹೋಗಿ ಅವ್ರ ಮನೇಲಿ ಒಂಚೂರು ಏನಾದರೂ ತಿನ್ಬಿಟ್ಟು ಬರ್ತೀನಿ. ಯಾರ ಹತ್ರ ಒಂದು ₹500 ಸಾಲ ಇಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತಲ್ಲ. ಇಲ್ಲ, ನಾನು ಮಾತ್ರ ಈ ಟೈಮಲ್ಲಿ ಕುಗ್ಬಿಟ್ರೆ ನನ್ನ ಗಂಡ ನನ್ನ ತಲೆ ಮೇಲೆ ಹತ್ತು ಕೂತ್ಕೋತಾನೆ. ಇಲ್ಲ, ನಾನು ಮಾತ್ರ ಇದು ಬಗ್ಗದೇ ಇಲ್ಲ. ಸೀತಕ್ಕ, ಅಯ್ಯೋ ಪೂರ್ಣಿ ಬಾ. ಅಲ್ಲ, ಏನು ಈ ಕಡೆ ಬಂದ್ಬಿಟ್ಟೆ? ಅಯ್ಯೋ, ಏನು ಅಂತ ಹೇಳಿ. ಅದೇ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಅದು ಹೆಂಗೆ ವರ್ಕ್ ಆಗಿದೆ ಅಂತ ಅಲ್ಲಿ ನಮ್ಮ ಕಟ್ಟೆ ತಗ ಕೂತ್ಕೊಂಡು ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾರಕ್ಕ ಹೋಗೋಣ. ಅಯ್ಯೋ ನಡಿಯೇ, ನನಗೂ ಸಾಕಾಗಿ ಹೋಗೈತೆ ತೆಗಿ. ಇದೇನಕ್ಕ ಇದು? ನಾವು ಬಂದು ಇಷ್ಟೊತ್ತಾದ್ರೂ ಇನ್ನೂ ಯಾರು ಬಂದೇ ಇಲ್ಲ. ಅಯ್ಯೋ, ನೋಡೋಣ ತಗೊಳ್ಳೆ. ಎಲ್ಲರ ಮನೇಲೂ ಏನೇನಾಗೈತೋ ಏನೋ. ನಮ್ಮ ಮನೇಲಿ ಮಾತ್ರ ನನ್ನ ಗಂಡ ಅವನಲ್ಲ, ಅಯ್ಯಪ್ಪ ದೇವ್ರೆ, ಯಾರನ್ನು ಬಗ್ಸಿದ್ರೂ ನನ್ನ ಗಂಡನ ಮಾತ್ರ ಬಗ್ಸೋಕ್ಕಾಗೋದಿಲ್ಲ ಕಣೆ. ಅಲ್ಲ, ನಾನು ಅಡುಗೆ ಮಾಡೋದಿಲ್ಲ ಅಂತಂದರೆ ನನಗೂ ರಜಾ, ನಾನು ಏನು ಮಾಡಲ್ಲ, ಹೋಟೆಲ್ ಹೋಗಿ ತಿನ್ಬತ್ತೀನಿ ಅಂತ ಹೋಗಿ ಅಚ್ಚುಕಟ್ಟಾಗಿ ತಿನ್ಬಿಟ್ಟು ಬಂದು ಮನೇಲಿ ಮನ್ಗವ್ರೆ. ನಾನು ಏನೇ ಮಾಡಲಿ
ಅಯ್ಯೋ ನಿಂದೊಂಥರ ಕತೆ ಆದರೆ ನನ್ನೊಂಥರ ಕತೆ ಕಣಕ್ಕ. ನನ್ನ ಗಂಡ ಮಾಡ್ತೀನಿ ಅಂತ ಹೋದ. ಅಯ್ಯಪ್ಪ ಅವ್ನು ಮಾಡೋ ಅಷ್ಟರಲ್ಲಿ ಅಡುಗೆ ಮನೆ ಎಲ್ಲ ಕಸ ತುಂಬಿಟ್ಟವನೆ. ಅಯ್ಯೋ ದೇವ್ರೆ, ಆ ಈರುಳ್ಳಿ ಸಿಪ್ಪೆ ಅಲ್ಲೇ, ತರಕಾರಿ ಸಿಪ್ಪೆ ಅಲ್ಲೇ, ಅಕ್ಕಿ ಚೆಲ್ಲವನೆ, ಬೇಳೆ ಚೆಲ್ಲವನೆ, ಖಾರ ಮಿಕ್ಸಿಗೆ ಹಾಕೋನ್ ಕನಕ ಆ ಗ್ವಾಡೆಗೆಲ್ಲ ಹಾರಿಸ್ಬಿಟ್ಟವನೆ ಖಾರದಲ್ಲಿ. ಅಯ್ಯೋ ನನ್ನ ಗಂಡ ಏನು ಮಾಡದೇ ಇರೋದೇ ಒಳ್ಳೇದಾಯ್ತು ಅನ್ಸುತ್ತಪ್ಪ ನಿನ್ನ ಗಂಡನ ಕತೆ ಕೇಳಿದ್ರೆ. ಅಯ್ಯೋ ಹ್ಞೂ ಕಣಕ್ಕ. ಅಯ್ಯೋ ಅವ್ನು ಮಾಡ್ದಾಗಿಂದ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇದೆಲ್ಲ ನೋಡಿ ನಾನೇ ಅಡುಗೆ ಮಾಡಿಟ್ಟಿದ್ರೆ ಏನಾಗೋದು ಅನ್ನಿಸ್ಬಿಡ್ತತೆಗೆ. ಬತ್ತಾವಳೆ ಓಹೋ ನೋಡಿ ನಮ್ಗೆ ಹಂಗ ಬತ್ತಾವಳೆ ಈ ಕಡೆಗೆ ಬತ್ತಾವಳೆ ತಡಿ ಬಂದ್ಬಿಟ್ಲು. ಓ ಸೀತಕ್ಕ, ಪೂರ್ಣಕ್ಕ, ಏನಿಬ್ರು ನಮಗಿಂತ ಮೊದಲೇ ಬಂದು ಕೂತಿದ್ದೀರಾ ಅಂತಂದ್ರೆ ಏನು ಮನೇಲಿ ಗಂಡ್ದಿರೇನೋ ಬಾರಿ ಕೆಲಸ ಮಾಡಿಕೊಟ್ಟವ್ರೆ ಅಂತ ಅನ್ಸುತ್ತೆ. ಎಲ್ಲರೂ ನಮ್ಮ ಗಂಡ್ದಿರ್ತಾರ ಇರಲ್ಲ ಬಿಡಿ. ಅಯ್ಯೋ ಮಾರಾಯ್ತಿ, ಬಾರವ ಬಾ ಕೂತ್ಕೋ ಬಾ. ಎಲ್ಲ ಚೆನ್ನಾಗಿ ಇನ್ನೂ ಬರಲೇ ಇಲ್ವಲ್ಲ? ಬತ್ತಾವಳು ಹಿಂದ್ಗಡೆ ಬರ್ತಾ ಇದ್ಲು, ನಾನು ಬೇಗ ಬಂದ್ಬಿಟ್ಟೆ. ಸರಿ ಬಾ ಕೂತ್ಕೋ ಬಾ, ಅವಳು ಬರಲಿ ಒಟ್ಟಿಗೆ ಮಾತಾಡೋಣ. ಆಗೋ ಬಂದ್ಲಲ್ಲ. ಎಲ್ಲರೂ ಬಂದಾಗಲೇ ಕೂತಾಗೈತೆ. ಓ ಬರಬೇಕು ಸಂಘದ ಅಧ್ಯಕ್ಷೆ ಅವರು. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಅಲ್ಲ ನೀವಿಷ್ಟು ತಡವಾಗಿ ಬಂದ್ಬಿಟ್ರೆ ಹೆಂಗೆ ಹೇಳಿ? ಅಯ್ಯೋ ಸುಮ್ಮನಿರಕ್ಕ, ನನ್ನ ಕತೆ ಯಾಕೆ ಕೇಳ್ತೀರಾ? ಯಾಕೆ ಏನಾಯ್ತು? ಅದೆಲ್ಲ ಇರಲಿ. ಏನು ಪೂರ್ಣಕ್ಕ, ನಿನ್ನ ಗಂಡ ಅಡುಗೆ ಮಾಡ್ತಿದ್ನಲ್ಲ ಬೆಳಿಗ್ಗೆ, ಏನು ಅಡುಗೆ ಬಾರಿ ಮಾಡಿಕೊಟ್ರು ಅನ್ಸುತ್ತೆ. ಹಾಡು ಬೇರೆ ಹೇಳ್ತಾ ಇದ್ರಪ್ಪ, ಭೀಮಸೇನ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಉತ್ತಮ ಮಹನೀಯರಲ್ಲವೇ ಅಂತ. ಅಯ್ಯೋ ನಿನ್ನ ಗೊತ್ತಿದ್ದು ಕೇಳ್ತೀಯಲ್ಲೇ. ಒಂದು ಗ್ಲಾಸ್ ಕಾಫಿ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತು ತಲೆ ಇಡ್ಸಿದ್ರು. ಅಯ್ಯೋ ನೀನು ನೋಡಬೇಕಿತ್ತು, ಅಡುಗೆ ಮಾಡಬೇಕಾದ್ರೆ ಮನೆ ಅವತಾರ. ಅಯ್ಯಪ್ಪ ದೇವ್ರೆ, ಅವ್ರು ಅಡುಗೆ ಮಾಡೋದು ಒಂದೇ, ಸುಮ್ಮನಿರೋದು ಒಂದೇ ಅನ್ನಿಸ್ಬಿಟ್ರು. ನನಗೆ ತ್ರಿಬ್ಬಲ್ ಕೆಲಸ ಆಗೋಯ್ತು ಕಣೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಅಡುಗೆ ಮನೆ ಎಲ್ಲ ಹಾಳು ಮಾಡಿ ಇಟ್ಟಿದ್ರ ತಗಿ. ಹೌದಾ? ಅಯ್ಯಪ್ಪ ನಮ್ಮ ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ ನೋಡು. ನನ್ನ ಗಂಡ ಅಡುಗೆನೂ ಮಾಡಲಿಲ್ಲ, ನನಗೆ ತೊಳೆಯೋ ಬಳಿಯೋ ಕೆಲಸನೂ ಇರಲಿಲ್ಲ, ಹೊಟ್ಟೆ ಹಚ್ಕೊಂಡೆ ಬಿದ್ದಿದ್ದು. ನಿಮ್ಮನೆ ಏನು ಸೀತಕ್ಕ ಕತೆ? ಅಯ್ಯೋ ನಮ್ಮನೆ ಏನು ಕೇಳ್ತೀಯ, ನನ್ನ ಗಂಡ ಅಚ್ಚುಕಟ್ಟಾಗಿ ಹೋಗಿ ಹೊಟ್ಟೆ ಹಶ್ವು ಅಂತೇಳಿ ಹೋಟ್ಲಲ್ಲಿ ತಿನ್ಬಿಟ್ಟು ಬಂದು ಗಡತ್ತಾಗಿ ಮನ್ಗಿದ್ದ. ಮತ್ತೆ ನಮ್ಮ ಸಂಘದ ಅಧ್ಯಕ್ಷರು ಚೆನ್ನಮ್ಮ, ನಿಮ್ಮನೆ ಏನಮ್ಮ ಕತೆ? ಹೌದು ಕಣೆ ಚನ್ನಿ, ಆವಾಗಿಂದ ನಾವೇ ಹೇಳ್ತಿದ್ದೀವಪ್ಪ. ಅಲ್ಲ ನಿಮ್ಮನೆ ಏನಾಯ್ತು? ನಿನ್ನ ಗಂಡ ಕೆಲಸ ಮಾಡಿಕೊಟ್ನಾ? ಅಯ್ಯೋ ನಿಮ್ಮನೆದೆಲ್ಲ ಒಂಥರ ಕತೆ ಆದರೆ ನಮ್ಮನೆದು ಒಂಥರ ಕತೆ ಕಣಕ್ಕ. ನನಗೆ ಯಾಕೋ ಇದು ಸರಿ ಇಲ್ಲ ಅನ್ನಿಸ್ತದೆ. ನಾವು ಮತ್ತೆ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ನಾವು ಬೇರೆ ಏನಾನೋ ಇನ್ನೊಂದು ಪ್ಲ್ಯಾನ್ ಮಾಡೋಣ. ಏನು ಇನ್ನೊಂದು ಪ್ಲ್ಯಾನಾ? ಅಮ್ಮ ತಾಯಿ ಚೆನ್ನಮ್ಮ, ನಿನ್ನ ಕಾಲಕ್ಕೆ ಬೇಕಾದ್ರೂ ಬಿದ್ದುಬಿಡ್ತೀನಿ ಕಣೆ. ಇನ್ನೊಂದು ಪ್ಲ್ಯಾನು ಗೀನು ಅಂತ ಏನು ಹೇಳೋಕೆ ಹೋಗ್ಬೇಡ. ಈಗ ಒಂದು ಪ್ಲ್ಯಾನ್ಗೆ ನಾನು ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ. ಒಂದು ಕೆಲಸ ಮಾಡ್ತಕ್ಕೆ 3 ಕೆಲಸ ಕೊಟ್ಟವ ನನ್ನ ಗಂಡ. ಮತ್ತೆ ಇನ್ನೊಂದು ಪ್ಲ್ಯಾನು ಅಂತಂದರೆ ನನ್ನ ಕೈಲಾಗೋದಿಲ್ಲ. ಅಯ್ಯೋ ಸುಮ್ಮನಿರ ನೀನು. ಇವಳೊಬ್ಳು ಏನು ತನ್ನ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳಿ ಮಾಡಿಸ್ಕೊಳ್ಳೋದು ಬಿಟ್ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಾಡೋನೆ. ಇನ್ನೊಂಚೂರು ಹಂಗೆ ಪ್ರೀತಿಯಿಂದ ಹೊಗಳ್ಕೊಂಡು ಕೆಲಸ ಮಾಡಿಸಿದ್ರೆ ಈಗ ನನಗೊಂದು ಐಡಿಯಾ ಬಂತು. ಈಗ ನಮ್ಮ ಗಂಡರಿಗೆ ನಮ್ಮ ಹಕ್ಕು ಅಧಿಕಾರ ಅಂತ ಹೇಳಿದ್ದಕ್ಕೆ ತಾನೇ ಕೆಲಸ ಮಾಡ್ತಿಲ್ಲ. ಅದೇ ನಾವು ನೈಸ್ ಮಾಡಿಬಿಟ್ಟು ಹೊಗಳ್ಬಿಟ್ಟು ನೀನೇ ದೇವರು, ನೀನೇ ಚಿನ್ನ, ನೀನೇ ರನ್ನ ಅಂದ್ಬಿಟ್ರೆ ಆಗ ಅವರೇ ಎಲ್ಲ ಕೆಲಸ ಮಾಡ್ತಾರಲ್ಲ. ಅಗೋ ಇದೇನಿದು? ನನ್ನ ಗಂಡ ಸೀತಕ್ಕನ ಗಂಡ. ಇಲ್ಲ ಚೆನ್ನಮ್ಮ, ನಿನ್ನ ಗಂಡನೂ ಬತ್ತವನೆ. ಅಯ್ಯೋ ಪೂರ್ಣಿ, ನಿನ್ನ ಗಂಡನೂ ಬತ್ತವನೆ. ಇದೇನಿದು? ನಮ್ಮ ಗಂಡದಿರೆಲ್ಲ ಗುಂಪು ಕಟ್ಕೊಂಡು ಇಲ್ಲಿಗೆ ಯಾಕೆ ಬತ್ತವ್ರೆ? ಓಹೋ, ನಾವೇನು ಮನೇಲಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಿಟ್ಕಿಟ್ ಮಾಡ್ಕೊಂಬತ್ತವ್ರೋ ಏನೋ. ನಾನು ಹೇಳಿಲ್ವ ಗೌಡ್ರೆ ಎಲ್ಲ ಇಲ್ಲೇ ಇರ್ತಾರೆ ಅಂತವ? ನೋಡಿ ಹೆಂಗೆ ಕೂತವ್ರೆ ಅಂತ. ಮನೇಲಿ ಕೆಲಸ ಮಾಡಿ ಅಂತಂದ್ರೆ ಇಲ್ಲಿ ಬಂದು ಹರಟೆ ಹೊಡಿತಾ ಕೂತವ್ರೆ. ಲೋ ರಂಗ, ಸುಮ್ಮನಿರೋ ಸಾಕು. ಪಾಪ ಹೆಣ್ಮಕ್ಳ ಮೇಲೆ ಯಾಕೆ ಕೂಗಾಡ್ತೀಯ? ಇದೇನ್ರಿ ಇದು? ನೀವು ನಮ್ಮನ್ನು ಹೊಗಳ್ತಾ ಇದ್ದೀರಾ? ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಬಂದು ಅಚ್ಚುಕಟ್ಟಾಗಿ ಮಲಗಿದ್ರಲ್ಲ, ಅವಾಗ ಹೆಂಡತಿ ಎಸ್ಕೊಂಡವಳೆ, ಹೆಂಡತಿಗೆ ಒಂಚೂರು ಏನಾದರೂ ತಗೊಂಡೋಗಿ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ನಿಮಗೆ? ಇವಾಗ ಹೆಣ್ಮಕ್ಳು ಅಂತೆ, ಹೆಣ್ಮಕ್ಳು. ಲೇ ಗಿಡ್ಡಿ, ಏನೇ ಅನ್ಕೊಂಡಿದ್ಯಾ ನೀನು? ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೇನು ಗೊತ್ತು? ನೀನು ತಿಂಡಿ ತಿಂದಿಲ್ಲ ಅಂತ ಪಾರ್ಸಲ್ ತಗೊಂಬಂದು ಮನೇಲಿ ಇಟ್ಟಿದ್ದೀನಿ. ಬಿರಿಯಾನಿ ತಂದಿದ್ದೀನಿ ಗೊತ್ತಾ? ಬಾ ಬಿರಿಯಾನಿ ತಿನ್ನುವಂತೆ. ಏನೋ ಹೌದಾ ರೀ? ನೀವು ನನಗೆ ಬಿರಿಯಾನಿ ತಂದಿದ್ದೀರಾ? ಅಯ್ಯೋ ನನ್ನ ಗಂಡ ದೇವ್ರ ಅಂತ ಕಣಪ್ಪ. ನಾನೇ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ. ಅದೆಲ್ಲ ಇರಲಿ, ಏನ್ರಿ ನೀವು? ಅಲ್ಲ ನೋಡಿ ಎಲ್ಲರೂ ಅಚ್ಚುಕಟ್ಟಾಗಿ ಪಂಚೆ ಉಟ್ಕೊಂಬಂದವ್ರೆ. ನೀವು ನೋಡಿದ್ರೆ ಈ ಪಟಾಪಟಿ ಚಡ್ಡಿ ಹಾಕೊಂಡು ಓಡಾಡ್ತೀರಾ ಊರು ತುಂಬವ. ಅಯ್ಯೋ ನನ್ನ ಚಡ್ಡಿಗೇನೆ ಆಗೈತೆ? ಈ ಸೆಕೆಗಾಲಕ್ಕೆ ಇದಕ್ಕಿಂತ ಕಂಫರ್ಟಬಲ್ ಇನ್ನೊಂದಿಲ್ಲ.
ಇಲ್ಲಿ ನನ್ನ ಬಟ್ಟೆ ನೋಡಿ ಯಾರಿಗಾದ್ರೂ ಮುಜುಗರ ಆಯ್ತೈತಾ? ಅಯ್ಯೋ ಹಾಗೇನಿಲ್ಲ ಬಿಡಿ ಅಣ್ಣ. ಮತ್ತೆ ನೋಡು ಸೀತಕ್ಕ ಅವರೇ ಹೇಳಾಯ್ತು, ಏನು ತೊಂದರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇನೇನೆ. ಸರಿ ಸರಿ, ಮಾತು ನಿಲ್ಸಿ, ನಡಿ ಮನೆಗೆ ಹೋಗೋಣ. ಇನ್ಮೇಲೆ ಕೆಲಸದಲ್ಲಿ ನಾನು ಸಹಾಯ ಮಾಡ್ತೀನಿ. ನೋಡು, ಸಂಸಾರದಲ್ಲಿ ನಾ ಮೇಲು ನೀ ಮೇಲು, ನೀನೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋದೆಲ್ಲ ಬಿಟ್ಬಿಟ್ಟು ಖುಷಿಯಾಗಿರೋದು ಮುಖ್ಯ. ಇನ್ಮೇಲೆ ನಾನು ನಿನಗೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ಬಾ ಮನೆಗೆ ಹೋಗೋಣ. ಅಯ್ಯೋ ಅಯ್ಯೋ ಭಗವಂತ, ಅಯ್ಯೋ ನನ್ನ ಗಂಡಂಗೆ ಇಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಅಯ್ಯೋ ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತೇನ್ರಿ. ಸರಿ ಆಯ್ತು, ಇನ್ಮೇಲೆ ನನಗೂ ನೀವು ಕೆಲಸದ ಸಹಾಯ ಮಾಡಬೇಕು. ಸಾಕಣೆ, ಸಾಕು, ಜಾಸ್ತಿ ಹಿಗ್ಬೇಡ. ಹಿಂಗೆಲ್ಲ ಹೇಳ್ತೀನಿ ಅನ್ಕೊಂಡ್ಯಾ? ನೋ ವೇ, ಚಾನ್ಸೇ ಇಲ್ಲ. ಏನ್ರಿ ಹೇಳ್ತಿದ್ದೀರಾ? ಹೌದು. ನೀವ್ ಹೆಂಗ್ ಇಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿದಿರೋ ಹಂಗೆ ನಾವು 4 ಜನನು ಸೇರಿ ಮೀಟಿಂಗ್ ಮಾಡ್ಕೊಂಡೇ ಬಂದಿದೀವಿ. ನೋಡಿ, ಇನ್ಮೇಲೆ ಮನೆ ಹೊರಗಿನ ಕೆಲಸ ನಾವು ಮಾಡ್ತೀವಿ, ಮನೆ ಒಳಗಿನ ಕೆಲಸ ನೀವು ಮಾಡಿ. ಮನೆ ಕೆಲಸ ನಮಗೆ ಮಾಡಕ್ ಬರಲ್ಲ. ನೀವು ಹಂಗೂ ಮೀರಿ ನಮ್ಮ ಹತ್ರ ಕೆಲಸ ಮಾಡಿಸ್ತೀವಿ ಅಂತ ಅಂದ್ರೆ ಎಲ್ಲ ಕೆಲಸ ಕೆಡುತ್ತೆ ನೋಡಿ. ನಿಮ್ಗೆ ಡಬಲ್ ಕೆಲಸ ಆಗುತ್ತೆ. ಇದು ಓಕೆನಾ? ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಲೇ ಪೂರ್ಣಿ, ನಿಂಗೂ ಸೇರಿಸಿ ಹೇಳ್ತಿರೋದು. ಅಲ್ಲ, ಇವತ್ತು ಕಷ್ಟಪಟ್ಟು ನಾನು ಮನೇಲಿ ಅಡುಗೆ ಮಾಡಿದ್ರೆ ಎಷ್ಟೆಷ್ಟು ಅಂದೆ ನೀನು. ಅಲ್ಲ, ಒಂದು ಕೆಲ್ಸಕ್ಕೆ ಹೋಗಿ 9 ಕೆಲಸ ಕೊಟ್ಟಿದ್ದೀರಾ ನೀವು ಅಂತ ಎಷ್ಟು ಮಾತಾಡ್ದೆ. ಅಲ್ಲ ಕಣ್ರಿ, ನೀವು ಕೆಲಸ ಮಾಡ್ತೀನಿ ಅಡುಗೆ ಮಾಡ್ತೀನಿ ಅಂತ ಹೋಗಿ ಅಡುಗೆ ಮನೆ ಎಲ್ಲ ಹಾಳು ಮಾಡಿ ಇಟ್ಟಿದ್ರಿ. ಅದಕ್ಕೊಂದು ಮಾತು ಅಂದ್ಲು ಬರ್ದಾ? ಅಲ್ಲ, ಮನೆ ಕೆಲಸ ನಮ್ಮ ಒಬ್ರಿಗೇನೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದೆಲ್ಲ ಆಗಲ್ಲ. ಇನ್ಮೇಲೆ ನಾವೇನು ಕೆಲಸ ಮಾಡಲ್ಲ. ಇಷ್ಟು ಮೀರಿ ನಿಮ್ಗೆ ಕೆಲಸ ಮಾಡಲೇಬೇಕು ಅಂತಂದ್ರೆ ನಾನು ಈಗ ಹೆಂಗೆ ಮಾಡಿದ್ದೀನೋ ಹಿಂಗೆ ಮಾಡೋನು. ನೋಡು, ಏನು ಮಾಡ್ತೀಯಾ? ಅಲ್ಲ ಕಣ್ರಿ, ನೀವೊಂದು ಸ್ವಲ್ಪ ಬದಲಾಯಿಸ್ಕೋಬೇಕು. ಕೆಲಸ ಮಾಡಬೇಕಾದ್ರೆ ಎಲ್ಲನೂ ನೋಡ್ಕೊಂಡು ಮಾಡಬೇಕು. ಈಗ ಎಷ್ಟು ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಲ್ಲ ಗಂಡಸರು ಸಮವಾಗಿ, ನೀವು ಮನೆಯಲ್ಲಿ ಒಂದು 4 ಪಾತ್ರೆ ತೊಳ್ಕೊಡೋಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ? ಆಗಲ್ಲ ಕಣೆ, ನಾವೆಲ್ಲ ಗಂಡಸರು, ಮೀಸೆ ಹೊತ್ತಿರೋರು. ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಂಡು ಕೆಲಸ ಮಾಡೋ ಬಾಳೆ ನಮ್ಗೇನು ಬೇಕಾಗಿಲ್ಲ. ನಾವು ಇನ್ಮೇಲೆ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ನಡೀರಿ ಗೌಡ್ರೆ, ಹೋಗೋಣ. ಅಯ್ಯೋ, ಇದೇನು ಸೀತಕ್ಕ ಹಿಂಗಾಗೋಯ್ತು? ಏನು ಮಾಡೋಕ್ಕಾಗಲ್ಲ. ನಮ್ಮ ಗಂಡಂದ್ರಿಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ನಾವು ದಡ್ರಾದ ಅಷ್ಟೇ. ಹೌದೌದು ಸೀತಕ್ಕ, ನಾವು ಇವ್ರಿಗೆಲ್ಲ ಕಲ್ಸಕ್ಕೆ ಹೋಗಿ ಅಯ್ಯೋ ದೇವ್ರೆ, ನಾವು ಕಲ್ತು ಅಷ್ಟೇ. ಇವ್ರಿಗೆ ಎಷ್ಟು ಕಲ್ಸಿದ್ರು ಅಷ್ಟೇ, ಅವ್ರು ಕಲಿಯೋದಿಲ್ಲ. ಸುಮ್ಮನೆ ಇದನ್ನ ಕೈ ಬಿಡೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಹೌದೌದು, ನಮ್ಮ ಗಂಡಿರ್ಗೆ 1 7 9 ಮಾಡಿಸ್ಕೊಳ್ಳೋದಕ್ಕಿಂತ ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ಕೊಂಡು ಹೋಗೋದೇ ಒಳ್ಳೇದು ಅನಿಸುತ್ತೆ. ನೋಡು, ಇನ್ಮೇಲೆ ಇವ್ರ ಚಿಂತೆ ನಮಗೆ ಬೇಕಾಗಿಲ್ಲ. ಈಗ ಹೆಂಗೆ ಮಾಡ್ಕೊಂಡು ಹೋಯ್ತಿದ್ವೋ ಹಂಗೆ ಮಾಡ್ಕೊಂಡು ಹೋಗೋಣ. ನಮ್ಮ ಗಂಡಂದ್ರು ಬದಲಾಗೋದಂತೂ ಕಷ್ಟ. ನಾವು ಇನ್ಮೇಲೆ ಕೆಲಸ ಮಾಡಿಕೊಂಡು ನಮ್ಮ ನೆಮ್ಮದಿ ನಾವೇ ಕಂಡ್ಕೋಬೇಕು. ನೋಡಿ, ಅವ್ರಿಗೆ ಕಲ್ಸೋದು ಕಷ್ಟ ಇರ್ಬೋದು, ಆದರೆ ನಾವೆಲ್ಲ ಖುಷಿಯಾಗಿರೋದು, ನಗ್ತಾ ಇರೋದು ಅದೇನು ಕಷ್ಟ ಅಲ್ಲ. ಇನ್ಮೇಲೆ ನಾವು ಹೆಂಗಿದ್ವೋ ಹಾಗೇನೇ ಖುಷಿಯಾಗಿ ನಗ್ನಗ್ತಾ ಜೀವನ ಮಾಡೋಣ. ಇವ್ರ ಚಿಂತೆ ನಮ್ಗೆ ಯಾಕೆ? ಹೌದು, ಎಲ್ಲರೂ ಇನ್ಮೇಲೆ ಖುಷಿಯಾಗಿ ನಗ್ನಗ್ತಾ ಇರೋಣ. ಕೊನೆಗೂ ನಮ್ಮ ಹಳ್ಳಿ ಹೆಂಗಸರು ತಮ್ಮ ಗಂಡದಿರಿಗೆ ಬುದ್ಧಿ ಕಲಿಸೋಣ ಅಂತ ಅಂದ್ಕೊಂಡಿದ್ದ ಪ್ರಯತ್ನದಿಂದ ಹಿಂದೆ ಸರಿತಾರೆ. ಈ ಮುಂಚೆ ಯಾವ ರೀತಿ ಇದ್ವೋ ಅದೇ ಥರ ಪರಸ್ಪರ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಅದೇ ಥರ ನಗ್ನಗ್ತಾ ಜೀವನ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ಕೋತಾರೆ. ಒಬ್ಬರು ಕಷ್ಟಕ್ಕೆ ಒಬ್ಬರು ಆಸೆ ಆಗೋಣ, ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡೋದು ಬೇಡ, ಒಗ್ಗಟ್ಟಿನಲ್ಲಿ ಬಲ ಇದೆ, ನಾವೆಲ್ಲರೂ ಖುಷಿಯಾಗಿ ಜೀವನ ಮಾಡೋಣ ಅಂತ ಮಾತಾಡ್ಕೋತಾರೆ. ಈ ಕತೆ ಇಲ್ಲಿಗೆ ಮುಕ್ತಾಯ ಆಗಿದೆ. ನಾಳೆ ಮತ್ತೆ ಬೇರೆ ಕತೆ ಜೊತೆಗೆ ಬರ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು.